ಅರೆ ನೀವ್ಯಾಕೆ ಇದೆಲ್ಲ ಮಾಡ್ತಿದ್ದೀರಾ? ಬಿಟ್ಟಿ ಮನೆ ಕೊಟ್ಟಿರೋದು ನಿಮ್ ದೊಡ್ಡತನ. ಬಿಟ್ಟಿ ಊಟನೂ ಕೇಳಿದ್ರೆ ಅದ್ ನನ್ ಸಣ್ಣತನ ಆಗುತ್ತೆ. ಅತಿಥಿಗಳ ಕೈಯಲ್ಲಿ ಕೆಲಸ ಮಾಡಿಸೋದು ನನಗ ಅವಮಾನ. ದುಡಿದ್ ತಿನ್ನೋದು ನನ್ ಸ್ವಾಭಿಮಾನ. ಸ್ವಾಭಿಮಾನದಿಂದ ಬದುಕೋರ್ನ ಕಂಡ್ರೆ ನನಗೆ ತುಂಬಾ ಅಭಿಮಾನ. ತುಂಬಾ ಥ್ಯಾಂಕ್ಸ್. ಬರ್ತೀನಿ. ಮುತ್ತಣ್ಣರೇ ಮುತ್ತಣ್ಣರೇ ಮುತ್ತಣ್ಣರೇ, ನಿಮ್ಮ ನಾಲ್ಗೆಯಲ್ಲಿ ಅಷ್ಟು ದೇವತೆಗಳಿದ್ದಾರೆ ಸ್ವಾಮಿ. ನೀವು ಆಸೆ ಪಟ್ಟಿದ್ದೆಲ್ಲ ನೆರವೇರ್ತಾ ಇದೆ. ನೀವು ಬಯಸಿದ ಹಾಗೆ ಒಬ್ರು ಡಾಕ್ಟ್ರು, ಒಬ್ರು ಇಂಜಿನಿಯರ್ ವರ ಸಿಕ್ಕಿದ್ದಾರೆ. ಒಳ್ಳೆ ಮನತನ, ಒಳ್ಳೆ ಗುಣ, ಒಟ್ನಲ್ಲಿ ನಿಮಗೆ ಹೇಳಿ ಮಾಡಿಸೋ ಸಂಬಂಧ. ಅವರೆಲ್ಲ ನಾಳೆನೇ ಹೆಣ್ಣು ನೋಡಕ್ ಬರ್ತಾ ಇದ್ದಾರೆ. ತುಂಬಾ ಸಂತೋಷ ಆಯ್ತು. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬಾಮ, ಇವಳು ನನ್ನ ಮೊದಲನೇ ತಂಗಿ ಅನ್ನಪೂರ್ಣ ಅಂತ. ನನ್ನ ಎರಡನೇ ತಂಗಿ ಸೌಂದರ್ಯ, ಮೂರನೇವಳು ಪದ್ಮ. ನಮಸ್ಕಾರ. ನಮಸ್ಕಾರ. ಅವ್ರು ನಮ್ಗೆ ಬೇಕಾದವರು. ನಮಸ್ಕಾರ. ಪ್ರಿಯಾ. ನಮಸ್ತೆ. ಕೂತ್ಕೋ ಕೂತ್ಕೋ ಅಕ್ಕ. ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ? ನಮ್ಗಂತೂ ಹುಡುಗಿ ಒಕ್ಕೆ ಆಗಿದ್ದಾಳೆ. ನೀವೇನ್ ಹೇಳ್ತೀರಮ್ಮ? ನಮ್ಮ ಅಣ್ಣ ಹೆಂಗೆ ಹೇಳ್ತಾರೋ ಹಂಗೆ. ಆಹಾ ಆಹಾ, ಅಣ್ಣನಿಗೆ ತಕ್ಕ ತಂಗಿರು. ಇನ್ಯಾಕ್ ಸ್ವಾಮಿ ತಡ? ಕೊಡೋದು ತಗೊಳ್ಳೋದಿದ್ರೆ ಮಾತಾಡ್ಬಿಡಿ. ಇದರಲ್ಲಿ ಮಾತಾಡೋದೇನ್ ಬಂತು ಶೇಷನವ್ರೆ? ನನ್ನ ತಂಗಿಯರೇ ನನ್ನ ಸರ್ವಸ್ವ. ಅವ್ರಿಗೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧ. ಅಷ್ಟು ಹೇಳಿದ್ಮೇಲೆ ಇನ್ನು ಮಾತಾಡೋದು ಏನಿದೆ ಶೇಷಯ್ಯನವ್ರೆ? ಹಾಗಾದ್ರೆ ತಾಂಬೂಲ ಬದಲಾಯಿಸ್ಕೋಬಹುದಲ್ವಾ? ಶುಭಮಸ್ತು. ನಮ್ಮೇಲೆನೆ ಪೈಪೋಟಿನ ಮದ್ವೆ ಆದ್ಮೇಲೆ ಅತ್ತೆ ಮನೆಯಲ್ಲಿ ಅದ್ ಹೆಂಗೆ ಬಾಳ್ವೆ ಮಾಡ್ತಾರೋ ನಾವು ನೋಡೋಣ. ಏನಣ್ಣ ಇದು? ನಿಮಗ್ ಸೇರ್ಬೇಕಾಗಿರೋ ಆಸ್ತಿ ಪತ್ರ. ಇದೆಲ್ಲ ನಮ್ಗೆ ಯಾಕಣ್ಣ? ನಾವೇನ್ ಆಸ್ತಿ ಬೇಕು ಅಂತ ಕೇಳಿದ್ವಾ? ಚೇಚೆ, ನೀವು ಬೇಡ ಅಂದ್ರು ಕೊಡ್ಬೇಕಾದ್ ನನ್ನ ಕರ್ತವ್ಯ ಅಲ್ಲಮ್ಮ. ನೋಡಿ, ನೀವು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಒಳ್ಳೆ ಹೆಸರು ತರಬೇಕು. ಅದೇ ನನ್ನ ಆಸೆ. ಅಣ್ಣ ಅಣ್ಣ ಅಣ್ಣ, ಪದ್ಮ ಅಣ್ಣನ್ ಚೆನ್ನಾಗಿ ನೋಡ್ಕೋ. ಸರಿ ಅಕ್ಕ, ನಾವ್ ಬರ್ತೀವಣ್ಣ. ಹೊಡ್ ಬನ್ನಿಮ್ಮ, ಬನ್ನಿ. ಕಾಯಂಡಿ ಪಾಪಣ್ಣ 6 ತಿಂಗಳು ರೆಸ್ಟ್ ತಗೊಂಡು ಹುಷಾರಾದ್ಮೇಲೆ ಹೋಗು ಅಂತ ಹೇಳಿದ್ದು ಒಳ್ಳೇದೇ ಆಯ್ತು. ನೋ ಕಮ್ಮಿ ಆಗ್ತಿದ್ಯಾ ಮಾವ? ಆಗ್ತಾ ಇದೆ. ಅಯ್ಯೋ, ನಿನ್ ಮನೆ ಹಾಳಾಗೋಗ. ಅಯ್ಯೋ, ಕಾಣಿಸ್ತಾ ಇಲ್ವಾ? ಎಣ್ಣೆ ತಿಕ್ತಾ ಇದೀನಿ. ತಿಕ್ತಾ ಇದ್ಯಾ? ಲೇ, ನೀನ್ ಸ್ವಂತ ಗಂಡ ನಾನು. ನನಗೆ ಎಣ್ಣೆ ಹಚ್ಚದಿರ್ಲಿ, ಒಂದು ಚಂಪು ಸ್ನಾನ ಮಾಡ್ತಿದ್ಯೇನೆ ನೀರ್ ಹಾಕಿ. ದೊಡ್ಡ ಜೂರಾಸಿಕ್ ಪಾರ್ಕ್ ಕತ್ಲಲ್ಲೇ ಈ ಬಾಡಿ ನೋಡೋದು ಕಷ್ಟ ಅಂತದ್ರಲ್ಲಿ ಬೆಳಕಲ್ಲಿ ಎಣ್ಣೆ ತಿಕ್ಕ ಬೇರೆ ನೋಡ
ಮಾಡ್ಬೇಕಾ? ಅಯ್ಯೋ ನಿನ್ ಮನೆ ಹಾಳಾಗೋಗ. ಯಾವನೋ ತಿರ್ಬೋಕಿ ನನ್ ಮಗನ ಮುಂದೆ ನಿನ್ನ ಸ್ವಂತ ಗಂಡಿನ ಬಾಡಿನ ಏಳ್ಸ್ತಾ ಇದೆಯಲ್ಲೇ. ಅಯ್ಯಯ್ಯ, ಇಲ್ ನೋಡ್ರಯ್ಯ ಕೆರೆಯಲ್ಲಿ ಕೋಣನ ಕೆಡುಕೊಂಡು ಸೋಪ್ ಹಾಕಿ ಸಿಗ್ದಂಗ್ ಸಿಗ್ತಾವೆ. ಅಯ್ಯೋ, ಸುಮ್ನೆ ಇರು. ರಕ್ತ ಸಂಬಂಧ ಮುಖ್ಯ. ಇವನು ನನ್ ಮಾವ, ಅದಕ್ಕೆ ಅಲ್ವಾ ಎಣ್ಣೆ ತಿಕ್ತಾ. ಯಾಕೆ ತಿಕ್ತಿಯ? ಮೇಲ್ ಮಲ್ಕೊಂಡು ನಿನ್ ಮನೆ ಹಾಳಾಗೋಗ. ಅಯ್ಯಯ್ಯ, ಎಡಗಡೆ ಮುಖ ಬಲಗಡೆ ತಿರ್ಕೊಂಡ್ಬಿಡ್ತಾ. ಅಯ್ಯಯ್ಯ, ಇದು ಹಿಂಗೆ ಫಿಕ್ಸ್. ಇವತ್ತು ನಿನ್ ತಾತ ಏನೋ ಇದು? ಏನ ಇವಳು ಮಾಡ್ರು ಅಲ್ಕ ಕೆಲ್ಸಕ್ಕೆ ಕತ್ತರ್ದು ಸಾಯ್ಸ್ಬಿಡ್ಬೇಕು. ಏನ್ ಮಾಡಿದ್ಲು ಸರಿಯಾಗಿ ಬೋಳು? ಏನು ಮಾಡ್ಲಾ? ಯಾವನೋ ತಿರ್ಬಾಕಿ ರೋಡಲ್ಲಿ ಹೋಗೋ ದಾಸಿನ್ಗೆ ಎಣ್ಣೆ ಹಾಕಿ ತಿಕ್ತವಳೆ. ಅಷ್ಟೇನಾ? ಇಬ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಡ್ದೋರು, ಒಟ್ಟಿಗೆ ಬೆಳೆದೋರು, ಒಟ್ಟಿಗೆ ಬಾಳ್ಬೇಕಾಗಿದ್ದೋರು. ಬ್ಯಾಡ್ ಟೈಮ್ ನೀನ್ ಸಿಗಾಕೊಂಡ್ಬಿಟ್ಟೆ. ಈಗ ಗುಡ್ ಟೈಮ್. ಸ್ವಲ್ಪ ದಿವಸ ಫ್ರೀ ಆಗಿರ್ಲಿ ಬಿಡಿ ಹೇಳಿ ಅಂದ್ರೆ. ಪರೀಕ್ಷೆ ಫೀಸ್ನು ನನ್ ಕೈಯಲ್ಲೇ ಇಸ್ಕೋಬೇಕಾ? ಅಲ್ಲಮ್ಮ, ದುಡ್ಡು ಮನೇಲೇ ಇತ್ತಲ್ಲ, ನೀನೇ ತಗೋಬೋದಾಗಿತ್ತಲ್ಲಮ್ಮ. ಅಣ್ಣನ್ ಕೈಯಿಂದ ತಗೊಂಡ್ರೆ ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀನಿ, ಅದಕ್ಕೆ. ಹಾಗಂತ ಖಾಲಿ ಕ್ವಶನ್ ಪೇಪರ್ನ ಏನು ಬರಿದೆ ಮೇಸ್ಟ್ರಿಗೆ ಕೊಟ್ಬಿಡ್ಬೇಡ. ಅಣ್ಣ ಎಕ್ಸಾಮ್ ಬರ್ದು ಕ್ವೆಶ್ಚನ್ ಪೇಪರ್ ಕೊಡೋದಲ್ಲ, ಆನ್ಸರ್ ಪೇಪರ್. ಅದೇನೋ ಒಂದು ಚೆನ್ನಾಗ್ ಓದಮ್ಮ. ಓಕೆ ಅಣ್ಣ, ನನ್ ಮುದ್ದು ಅಣ್ಣ. ಹೋಗ್ಬಾ. ವಾವ್, ಬ್ಯೂಟಿಫುಲ್. ಇವತ್ ನೀವು ಸೂಪರ್ ಆಗಿ ಕಾಣ್ತಾ ಇದ್ದೀರಾ. ಯಾರಾದ್ರೂ ಹುಡುಗರು ನೋಡಿದ್ರೆ ಗ್ಯಾರಂಟಿ ನಿಮ್ಮನ್ನ ಹೊತ್ಕೊಂಡು ಹೋಗ್ತಾರೆ. ನೋ ಚಾನ್ಸ್. ನಿಮ್ಮಣ್ಣ ಇರೋವರೆಗೂ ನನ್ನನ್ ಯಾರು ಮುಟ್ಟೋಕೂ ಆಗಲ್ಲ. ಓಹೋ, ನಮ್ಮಣ್ಣ ಏನ್ ನಿಮ್ ಕಾವಲ್ಗಾರನಾ? ನನಗ್ ಮಾತ್ರ ಅಲ್ಲ, ನಿಮ್ಮಣ್ಣ ನ್ಯಾಯಕ್ಕೆ ಕಾವಲ್ಗಾರ. ನೋಡಕ್ ಮಾತ್ರ ಸ್ವೀಟು ಅಂತ ಅನ್ಕೊಂಡಿದ್ದೆ, ಮಾತು ಸ್ವೀಟ್ ಆಗೇ ಇದೆ. ಬಾಯ್ 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 ಬಾಯ್. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ತಗೊಳ್ಳಿ ಪ್ರಸಾದ. ಪ್ರಸಾದ? ಅದೇನ್ ವಿಶೇಷ? ಇವತ್ತು ನನ್ನ ಹುಟ್ಟಿದ ಹಬ್ಬ. ಓ ಹೌದಾ? ಹಾ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ದೇವ್ರು ಚೆನ್ನಾಗಿಟ್ಟಿರ್ತಾನೋ ಇಲ್ವೋ, ಆದ್ರೆ ನೀವಂತೂ ತುಂಬಾ ಚೆನ್ನಾಗಿಟ್ಟಿದ್ದೀರಾ. ಇವತ್ತು ನೀವು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು. ಅದಕ್ಕೇನಂತೆ, ಬರ್ಣ ಬಿಡಿ. ಬನ್ನಿ ಬನ್ನಿ. ಒಳಗ್ ಬನ್ನಿ. ಗಂಡ್ಮಕ್ಳಿರೋ ಹೊಲ ಚಂದ, ಹೆಣ್ಮಕ್ಳಿರೋ ಮನೆ ಚಂದ ಅಂತ ನಿಮ್ಮನ್ನ ನೋಡೇ ಗಾದೆ ಬರ್ದಿರ್ಬೇಕು. ಕೊಟ್ಟಿಗೆ ತರ ಇದ್ದಿದ್ ಮನೆನ ದೇವಸ್ಥಾನ ತರ ಮಾಡಿದಿರಲ್ಲ. ಊಟ ಮಾಡಿ. ಆ ನೀವು ಫಸ್ಟ್ ಟೈಮ್ ನನ್ನ ಕೈ ಅಡಿಗೆ ತಿಂತಿದ್ದೀರಾ? ನಿಮ್ಗೆ ಹಿಡ್ಸುತ್ತೋ ಇಲ್ವೋ? ಅದ್ಭುತ. ಎಲ್ಲಿ ನಿಮ್ ಕೈ ತೋರಿಸಿ. ಯಾಕೆ? ನಿಮ್ ಕೈಯಲ್ಲಿ ಅಮೃತ ಏನಾದ್ರು ಇಟ್ಕೊಂಡಿದ್ದೀರಾ? ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನು ನಿಮ್ಮನ್ನ ನೋಡಿದ ತಕ್ಷಣ ಅನ್ಕೊಂಡೆ ಚೆನ್ನಾಗಿ ಅಡ್ಗೆ ಮಾಡ್ತೀರಾ ಅಂತ, ಆದ್ರೆ ಇಷ್ಟು ರುಚಿಯ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿ. ಶುಚಿ, ರುಚಿ, ಪ್ರೀತಿ, ಈ ಮೂರು ಒಂದು ಹೆಣ್ಣಿಗೆ ಬಹಳ ಮುಖ್ಯ. ಪ್ರತಿಯೊಬ್ಬ ಗಂಡಸು ತನ್ನ ಹೆಂಡತಿ ಯಾವಾಗ್ಲೂ ಲಕ್ಷಣವಾಗಿ ಅಲಂಕಾರ ಮಾಡ್ಕೊಂಡು ಮನೆನ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ಬೇಕು ಅಂತ ಆಸೆ ಪಡ್ತಾನೆ. ದುಡಿದು ಹಸ್ತು ಮನೆಗ್ ಬಂದ ತಕ್ಷಣ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ಬೇಕು ಅಂತ ಅವ್ನು ನಿರೀಕ್ಷೆ ಮಾಡ್ತಾನೆ. ಸದಾ ನಗ್ನಗ್ತಾ ಪ್ರೀತಿಯಿಂದ ಮಾತಾಡ್ಬೇಕು ಅಂತ ಇಷ್ಟಪಡ್ತಾನೆ. ಹೆಣ್ಣು ಇದಿಷ್ಟನ್ನು ಕಲ್ತ್ಕೊಂಡ್ರೆ ಸಂಸಾರ ಸ್ವರ್ಗವಾಗಿರುತ್ತೆ ಅಂತ ನನ್ನ ನಂಬಿಕೆ. ನಿಜ, ನಿಮ್ ಮಾತ್ 100ಕ್ಕೆ 100 ನಿಜ. ನಿಮ್ಮನ್ನ ಕೈ ಹಿಡಿಯೋ ಗಂಡು ನಿಜವಾಗ್ಲೂ ಪುಣ್ಯ ಮಾಡಿರ್ತಾನೆ.